ನೀ ಹಾಳಾಗತ್ತೀವಿ ನಾವು ಹಾಳಾಗತ್ತೀವಿ ಗೊತ್ತಿಲ್ಲ ಬಲಗೈದೆ. ಹಾಂ ಸ್ನೇಹಿತರೆ, ಚಿಕನ್ ತಿನ್ನಿಸ್ತಾನಂತ ಅವನು ಹೇಳೋಣ. ನೋಡಿದ್ರೆ 3 kg ಚಿಕನ್ಗೆ 650 ರೂಪಾಯಿ ಆಗುತ್ತೆ. ಕಾಸು ಕೊಡು, ನನ್ನ ಹತ್ರ ಇಸ್ಕೊಂಡು ಹೋಗ್ತಾನೆ 2. ನೋಡಿ ಸ್ನೇಹಿತರೆ, ಅವ್ನು ಹಾಳಾಗೋದಲ್ಲ, ನನ್ನನ್ನು ಹಾಳು ಮಾಡಿಸ್ತವನೆ. ಮನೆಗೆ ಹೋಗ್ಬಿಟ್ಟು ಚಿಕನ್ ಮಾಡೋ ನಡಿ ಅಂತವನೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಓಹೋ, ಯಾವ್ದು ಕಟ್ಟಿಂಗು ಇದು? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ನಿನ್ನೆ ದಸರಾ ಇದ್ದಿತ್ತಂತ ದಸರಾ ಇತ್ತಲ್ಲ, ಅದಕ್ಕೆ ಆ ಕಾರಣಕ್ಕೆ ನಿನ್ನೆ ಕೆಲಸ ಮಾಡಿಲ್ಲ. ಇವಾಗ ಲಾಗಿನ್ ಆಗಿದ್ದೀನಿ. ಆಲ್ಮೋಸ್ಟು ಫುಡ್ಡು ರೆಡಿ ಇದೆ. ಫಸ್ಟ್ನೇ ಆರ್ಡ್ರ್ ಎಲ್ಲಿ ಬಂದೈತೆ ಅಂದರೆ ಶ್ರೀಕೃಷ್ಣ ಉಪಹಾರ ಫುಡ್ಸ್ ಬಿದ್ದಿರೋದು ತಿನ್ಲು ಮೇನ್ ರೋಡಲ್ಲಿ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 28,323 ಕಿಲೋಮೀಟ್ರ್ ಆಗಿದೆ. ಸಂಜೆವರೆಗೂ ಎಷ್ಟಾಗುತ್ತೆ ಗೊತ್ತಿಲ್ಲ. ಲಾಗಿನ್ ನಂತರ ಆಗಿದ್ವಿ. ಮೊದಲನೇ ಆರ್ಡ್ರ್ ಬಿದ್ದೈತೆ 62 ರೂಪಾಯಿದು. 85% ಸರ್ಜ್ ಏನಿದೆ ಇವಾಗ ಸದ್ಯಕ್ಕೆ. ಜೈ ಆಂಜನೇಯ. ಬರ್ರಿ ನಾ ಪಿಕಪ್ ಮಾತ್ರ ಹೋದ್ಮೇಲೆ ಸಿಗ್ತೀನಿ. ಇವಾಗ ಮೊದಲನೇ ಆರ್ಡ್ರ್ ಬಂದು ಸರ್ 2595 ಸರ್ ರೆಡಿ ಇದೆ ನೋಡಿ. ಮೊದಲನೇ ಆರ್ಡ್ರು ಕಿಚನ್ಸ್, ಇದು ಹೋಮ್ ಕಿಚನ್ಸು, ತಿಂಡ್ಲು JKVK ರೋಡ್ ಹತ್ರ ಇರೋದು. 2595 ಪಿಕಪ್ ಆಯಿತು. ಡ್ರಾಪು ಎಲ್ಲಪ್ಪ ಇದು? ಎಲ್ಲೋ ಕೊಟ್ಟವನೇ ಇದ್ರ ಹತ್ರ. ಎಲ್ಲಿ ಅಂತ ಗೊತ್ತಾಗ್ತಾನಲ್ಲ ಇದು. ಬರ್ರಿ ಎಲ್ಲಾದರೂ ಇರಲಿ, ಹೋಗೋಣ. ಪಿಕಪ್ ಅಂತ ಆಯಿತು. ಇವಾಗ ಡ್ರಾಪ್ ಆದಮೇಲೆ ಸಿಗ್ತೀನಿ. ಮತ್ತು ತುಂಬ ನನಗೆ ಯಾಕೋ ಈ ಸಲ ಆಲ್ಮೋಸ್ಟ್ ಒಂದು ವಾರದಿಂದ ವ್ಯೂಸ್ಗಳೇ ಹೋಗ್ತಾಯಿಲ್ಲ. ಯಾಕಪ್ಪ ಹೋಗ್ತಲ್ಲ ಅಂತ ಗೊತ್ತಾಗ್ತಲ್ಲ. ತುಂಬ ಬೇಜಾರಾಗ್ತೈತೆ. ಮುಂಚೆಲ್ಲ 3,000 4,000 ವ್ಯೂಸ್ ಹೋಗ್ತಿತ್ತು. ಇವಾಗ ಓನ್ಲಿ 1,000 ವ್ಯೂಸ್ ಹೋಗ್ತಾಯಿಲ್ಲ. 3-4 ದಿವಸದಿಂದ ನೋಡ್ತಾನೆ ಇದ್ದೀನಿ. ಅದು ಯಾಕೆ ಯಾರಿಗೆ ಗೊತ್ತು. ಯಾರು ಜಾಸ್ತಿ ಫುಲ್ ವೀಡಿಯೋಸ್ ನೋಡ್ತಾ ಇಲ್ವೋ ಏನೋ ಗೊತ್ತಿಲ್ಲ. ದಯವಿಟ್ಟು ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತೀನಿ. ನಮ್ಮ ಚಿಕ್ಕ ಯೂಟ್ಯೂಬರ್ಸ್ನ ಸ್ವಲ್ಪ ಬೆಳೆಸಿ ಅಂತ ಹೇಳ್ತೀನಿ. ಎಲ್ಲ ನಿಮ್ಮ ಕೈಯಲ್ಲಿರೋದು. ಮತ್ತು ಸಬ್ಸ್ಕ್ರೈಬ್ ಇನ್ನೂ ಯಾರ್ಯಾರು ಮಾಡ್ಕೊಂಡಿಲ್ಲ ಹೊಸಬ್ರು, ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಸ್ವಿಗ್ಗಿಗೆ ಯಾರ್ಯಾರು ಹೊಸಬ್ರು ಬರೋರಿದ್ದರೆ ಬಂದುಬಿಟ್ಟು ಜಾಯ್ನ್ ಆಗಿರಿ. ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ, ನಿಮ್ಗೆ ಯಾವುದು ಅಪ್ಲಿಕೇಶನ್ ಬೇಕು ಅದನ್ನು ರೆಫರ್ ಮಾಡಿಕೊಡ್ತೀನಿ. ಏನಪ್ಪ ಇದು ಧೂಳು ಬೆಳಗ್ಗೆ. ಬರ್ರಿ ನಾ 80 ರೂಪಾಯಿನೂ ಕೊಟ್ಟಿದ್ದ, 35 ರೂಪಾಯಿ ಇದನ್ನು ಕೊಟ್ಟಿದ್ದ. ನೋಡೋಣ ಇದು ಎಷ್ಟು ನಿಮಿಷ ಐತೆ. ಇನ್ನೂ 7 ಗಂಟೆ ಮೇಲೆ ಎಷ್ಟು ಪರ್ಸೆಂಟೇಜ್ ಮೆಸೇಜ್ ಸೆಂಟ್ರಲ್ಲಿ ಮೆಸೇಜ್ ಹಾಕಿಲ್ವಲ್ಲ, ಆ ಕಾರಣಕ್ಕೇನು ಗೊತ್ತಾಗ್ತಲ್ಲ ಇವತ್ತು ಎಷ್ಟು ಪರ್ಸೆಂಟೇಜ್ ಅಂತ. ಸದ್ಯಕ್ಕೆ ಲಾಗಿನ್ ಆಗಿದ ತಕ್ಷಣ 85% ಇತ್ತು. ಬನ್ನಿ ಮೇಡಮ್, ಆಚೆ ಇದ್ದೀನಿ. ಮೊದಲನೇ ಆರ್ಡ್ರ್ ಬಂದಿದ್ದೀನಿ. 6:58 ಗಂಟೆ ಆಗಿದೆ. ಕಸ್ಟಮರ್ ಒಬ್ಬರು ಫಸ್ಟ್ ಫ್ಲೋರ್ ಹಾಕೋರು. ಇದರಲ್ಲಿ ಯಾವುದಂತ ಮನೆ ಹಾಕಿಲ್ವಲ್ಲ. ಕಂಪಿಜನ್ ಏರ್ಪೋಸ್ ಒಳಗಡೆ ನೋಡಿ, ಬ್ಯಾಕ್ ಸೈಡಿಂದ ವಿದ್ಯಾರಣ್ಯಪುರಂ ಕಡೆಯಿಂದ. ಎಲ್ಲಿದ್ದಾರಪ್ಪ ಕಸ್ಟಮರು? ನೋಡೋಣ ಇರಿ ಎಲ್ಲಿ ಕೊಡ್ತಾನಂತ. 4ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಹೋಮ್ ಕಿಚನ್ಸಿಂದ ಇದು ಪಿಕಪ್ಪು. ಏನು ಪರೋಟ ಮತ್ತು ಬೀಪ್ ಇರೋದು. ಡ್ರಾಪು ಸಹಕಾರ ನಗರ. ಬರ್ರಿ 1.5 ಆರ್ಡ್ರ್ ಕೌಂಟಿಂಗ್ ಆಗುತ್ತೆ. ಆಲ್ಮೋಸ್ಟ್ 3 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸು 140 ಆಗಿದೆ. ಇದೊಂದು ಕೊಟ್ಟರೆ ಎಷ್ಟಾಗುತ್ತೆ ನೋಡೋಣ. ಏನು ಆರ್ಡ್ರು ಬೆಳಗ್ಗೆ ಏನು ನಾರ್ಮಲಾಗಿ ಕೊಡ್ತಾಯಿದ್ದಾನೆ. ಏನು ಸರ್ಜ್ ಮಾತ್ರ 45% ಐತೆ. ಸ್ನೇಹಿತರೆ, ಬ್ಯಾಕ್ ಟು ಬ್ಯಾಕ್ 2ನೇ ಆರ್ಡ್ರು ತೃಪ್ತಿ ತಿಂಡಿಗೆ ಬಿದ್ದಿರೋದು ಮತ್ತೆ ಆಲ್ಮೋಸ್ಟು. ಕೊಡಿ ಅಣ್ಣ. 2579 ಅಣ್ಣ. ಹಾಂ 6900. ಸರಿ ಬರೋಣ ಅಣ್ಣ. ಹಾಂ ಸರಿ. ಏನು ಎಲ್ಲಿ ಸಾರಿ ಎಲ್ಲಿ ಸಹಕಾರ ನಗರ ಕೊಟ್ಟೆ ಪಿಕಪ್ಪು, ಸಾರಿ ಡ್ರಾಪು. 8084 2134. ಇನ್ನೊಂದು ಆರ್ಡ್ರ್ ಇದೆ. ಹಾಂ 6575 2134. 2 ಪಿಕಪ್ ಆಗಿದೆ. ಹಾಂ 2 ಡ್ರಾಪು ಬಂದುಬಿಟ್ಟು ಒಂದೇ ಕಸ್ಟಮರು ಡ್ರಾಪ್ ಇರೋದು. ಎಲ್ಲಪ್ಪ ಅಂದರೆ ಯಲಹಂಕಕ್ಕೆ ಬಿದ್ದಿರೋದು 2. ಇವಾಗ ಸ್ನೇಹಿತರೆ ಟೈಮಿಂಗ್ಸ್ ಒಂದು 9:30 ಗಂಟೆ ಆಗಿರೋದು. ಆಲ್ಮೋಸ್ಟು 11 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸ್ 400 ರೂಪಾಯಿ ಆಗಿದೆ. ಇವಾಗ ವಿದ್ಯಾರಣ್ಯಪುರಂ ಪಾಕಶಾಲದಲ್ಲಿ ಬಿದ್ದಿರೋದು ಆರ್ಡ್ರು 8610 6913. ಮೇಡಮ್ ಪಿಕಪ್ ಆಗಿದೆ, ತೊಗೊಂಡೋಗೋಣ ಬರ್ರಿ. ಕ್ಯಾಶ್ ಆನ್ ಡೆಲಿವರಿ. ಎಲ್ಲಿ ಡ್ರಾಪು ಇದ್ರ ಹತ್ರ ಬಿದ್ದಿರೋದು. ಇದ್ಯಾವುದು ದೊಡ್ಡ ಬೌನ್ಸರ್ ಅಂದ್ರೆ BL ರೋಡ್ ಕಡೆ ಹೋಗ್ಬೇಕು. ಇವಾಗ 25 ರೂಪಾಯಿ ಕೊಟ್ಟಿರೋದು ಅಷ್ಟೇ. ಬೇಗ ಹೊಡಿಬೇಕು, ಯಾಕಂದರೆ ಇವತ್ತು 37 ಆರ್ಡ್ರ್ ಹೊಡಿಬೇಕಲ್ಲ. ಅದಕ್ಕೆ ಅಣ್ಣ ಚೂರು ಸೈಡ್ ಆಗೋಣ, ಹೋಗೋಣ ಬೇಗ. ಹಾಯ್. ಚಿಕ್ಕ ಹುಡುಗ ಹೆಂಗೆ ನೋಡ್ತಾನೆ, ಸ್ಮೈಲ್ ಕೊಡ್ತಾವನೆ ಅಣ್ಣ ಬಂಡು. ಬರ್ರಿ ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ. ಇವಾಗ ಸ್ನೇಹಿತರೆ ಆರ್ಡ್ರ್ ಬಿದ್ದಿರೋದು ತಟ್ಟೆ ಇಡ್ಲಿ 1 ಪ್ಲೇಟು 2047 ಅಣ್ಣ. 2047
ಥ್ಯಾಂಕ್ಸ್ ಅಣ್ಣ. ಬರ್ರಿ ಪಿಕಪ್ ಆಯಿತು. 7 ಜೋ ಇದು ಅರವಿಂದ್ ಎಸ್ ಎನ್ ಅಪಾರ್ಟ್ಮೆಂಟ್ ಶೋಭಾ. ಬರ್ರಿ ಹೋಗೋಣ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತಪ್ಪ ಅಂದರೆ ಆಲ್ಮೋಸ್ಟು ಎಷ್ಟು ನೋಡೋಣ ಇರಿ, ಎಷ್ಟು ಕಿಲೋಮೀಟ್ರ್ ಆಗುತ್ತೆ. 7.2 ನಾಗಸಂದ್ರ ಹತ್ರ ಬಿದ್ದಿರೋದು. ಇಲ್ಲಿಂದ ಹೋಗ್ಬೇಕಲ್ಲ ಇವಾಗ. ಎಲ್ಲಿ ರಾಮಚಂದ್ರಪುರಂ ದಾವಣಗೆರೆ ಬೆಣ್ಣೆ ದೋಸೆಯಿಂದ ಬಿದ್ದಿರೋದು. ಆಲ್ಮೋಸ್ಟು ಅಮೌಂಟು ಒಂದು 72 ರೂಪೀಸ್ ಏನು ಕೊಟ್ಟಿರೋದು. ಇವಾಗ ಟೈಮ್ ಸ್ನೇಹಿತರೆ 10:30 ಗಂಟೆ ಆಗಿರೋದು. ಆಲ್ಮೋಸ್ಟ್ 13 ಆರ್ಡ್ರ್ ಹೊಡೆದಿದ್ದೀನಿ. 520 ರೂಪಾಯಿ ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. 3 ಅವರ್ 46 ನಿಮಿಷ ಆಯಿತು. ನೋಡೋಣ ಇಲ್ಲಿ ಇವಾಗ ಜಳಲಿ ಕ್ರಾಸಲ್ಲಿ ಇದ್ದೀನಿ. ನಿದ್ದೆ ಬರ್ತೈತೆ ಸಿಕ್ಕಾಪಟ್ಟೆ. ಏನು ಮಾಡೋದು, ಸಿಕ್ಕಾಪಟ್ಟೆ ಬಿಸಿಲು. ಏನು ಬಿಸಿಲು ಅಂತ ಕೇಳಿದ್ರೆ ಎಷ್ಟು ಡಿಗ್ರಿ ಬಿಸಿಲಿದೆ ನೋಡೋಣ ರೀ. ಮಳೆ ಗಿಳ ಸಂಜೆ ಬಂದರೆ ಪರವಾಗಿಲ್ಲ. ಬರೀ 24 ಡಿಗ್ರಿ ಇದೆ, ಪರವಾಗಿಲ್ಲ. 26 ಡಿಗ್ರಿ. ಏನು ಮಾಡೋದು, ಇಂಥ ಬಿಸಿಲಲ್ಲಿ ಮಾಡಬೇಕು. ಹೊಡಿರೋ ಸಿಗ್ನಲ್ ಬಿಡ್ತು. ಬೇಗ ಹೋಗ್ರೋ ಹೊಡಿರೋ ಬೈಕ್ನ. ಬರ್ರಿ ಈಗ ನಿಮಗೆ ಮತ್ತೆ ಆಮೇಲೆ ಸಿಗುವ. ನೋಡಿ ಸ್ನೇಹಿತರೆ, ಅವ್ನು ಹಾಳಾಗೋದಲ್ಲ, ನನ್ನನ್ನು ಹಾಳು ಮಾಡಿಸ್ತವನೆ. ಮನೆಗೆ ಹೋಗ್ಬಿಟ್ಟು ಚಿಕನ್ ಮಾಡೋ ನಡಿ ಅಂತವನೆ. ಏನೋ ಏನೋ ಗಾಡಿ ಈ ಥರ ರೇಂಜಿಗೆ ಮಾಡಿದ್ಯಾ? ನಾವು ನೋಡಿ ಈ ಥರ ರೇಂಜ್ ರೆಡಿ ಮಾಡಿದ್ವಿ. ಇದು ಮಳೆಗೆ ಆಯ್ತಾ ಇರಲಿಲ್ಲ, ಇದು ಫುಲ್ ನೀನೆ ಮಳೆಗೆಲ್ಲ ಪಾಕ ಇದನ್ನ ಆಗ್ಬಿಟ್ಟೈತೆ. ಬೆಳಗ್ಗೆ ಕ್ಲೀನ್ ಮಾಡೋದು, ಸಂಜೆ ಮಳೆ ಬಂದು ಎಲ್ಲ ಹೊಲಸು. ನಂದು ಫುಲ್ ಈ ಥರ ಆಗಿಬಿಟ್ಟೈತೆ. ಮತ್ತೇನು ಸಂತಾನ, ಇದು ಯಾವ ಹೂವು ಅವರು? ಸಕ್ಕತ್ತೈತೆ. ಮಲ್ಲಿಗೆ ಹೂವು ಯಾವುದಿದು? ಹೌದಾ, ಸಕ್ಕತ್ತೈತೆ ಹೂವು. ಎಷ್ಟು 300 ರೂಪಾಯಿ? ನೀವು 300 ರೂಪಾಯಿ, ನಮ್ಮ 150 ರೂಪಾಯಿ ಜಂಡು ಹೂವು ನಮ್ಮದು. ಇನ್ನೇನು ಸಮಾಚಾರ? ನಾಷ್ಟಾಗಿ ಇಷ್ಟ ಮಾಡಿದಿಲ್ಲ? ಹ್ಯಾಪಿ ಮ್ಯಾರಿಡ್ ಲೈಫ್. ಓಹೋ, ಯಾವ್ದು ಕೊಟ್ಟಿಂಗು ಇದು? ಒಬ್ಬ ಈ ಥರ ಕೆಳಗಡೆನೂ ಐತಾ? ಇಲ್ಲ ಕೇಳಿದೆ ಕಣ, ಈ ಥರ ಸಕ್ಕತ್ತ ಮಾಡಿದೆ ಕಟ್ಟಿಂಗು. ಎಷ್ಟು ಹುಡುಗಿಯರು ಪಟಾಯಿಸಿದ್ರು ಅದನ್ನ ಹೇಳ್ರು. ಕೇಕ್ ಝೋನು ಕ್ಯಾನ್ಸಲ್ ಮಾಡಿ ಡ್ಯೂಟಿ ಆಫ್ ಮಾಡು. ಮತ್ತೆ ಏನು ಬಿಡಪ್ಪ, ದೊಡ್ಡವರು ನಮಗೆ ರಜಾ ಮಾಡ್ಸಕ್ಕೆ ಹೇಳ್ತಾರೆ. ಚಿಕನ್ ಮಾಡೋಣ ಅಂತ, ಊಟ ಮಾಡೋಣ ಅಂತ. ನೋಡಿದ್ರೆ ಇವ್ರು ನೋಡಿದ್ರೆ ಸ್ನೇಹಿತರೆ ಈ ಥರ ಮಾಡ್ತಾರೆ ನೋಡಿ. ಇವನ ಡ್ಯೂಟಿ ಆಫ್ ಮಾಡಿಬಿಟ್ಟು ಬಂದಿದ್ದೀನಿ ಅವನಿಗೋಸ್ಕರ. ನೋಡ ಇರಲ್ಲ, ಹೋಗಿ ಹೆಂಗೆ ಹೋಗ್ತೇವೆ? ಹೋಗು ನನ್ನ ಮಗನೇ, ಹೋದು ಹೋಗು. ಅದು ಹೆಂಗೆ ಕೊಟ್ಟು ಬರೋಕೆ ಹೋಗು. ನಾನೇ ಆರ್ಡ್ರ್ ಕೊಟ್ಟು ಬರ್ತೀನಿ ಇವಾಗ. ಇಲ್ಲೇ ಪಕ್ಕದಲ್ಲಿರೋದು ಬಡ್ಡಿ ಮಗ ಹೋದ್ ರಜಾ ಮಾಡ್ಸೋಣ. ನನಗೆ ಇದೊಂದು ಆರ್ಡ್ರ್ ಕೊಟ್ಬಿಟ್ಟು ನನಗೋಸ್ಕರ ವೆಯ್ಟ್ ಮಾಡ್ತಾನೆ. ನೋಡಿದ್ರೆ ಮತ್ತೆ ಆರ್ಡ್ರ್ ಬಿತ್ತಂತ ಹೋಗ್ತಾವನೆ. ನೋಡೋಣ ರೀ, ಇದೊಂದು ಕೊಟ್ಬಿಟ್ಟು ಅಡುಗೆ ಮಾಡಬೇಕು, ಚಿಕನ್ ಮಾಡೋಣ ಅಂತ ಹೇಳೋಣೆ. ಅದಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಪಾಪ ಅವ್ನಿಗೆ ಅಲ್ಲೇ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ ಸಂತೂನ. ಅವನಲ್ಲಿ ನಿಂತ್ಕೊಂಡಿದ್ದ. ಎಲ್ಲಪ್ಪ ಮನೆ? 69 ಕಾವೇರಿ ಮನೆ. ಇರಿ, ಕಸ್ಟಮರ್ ಕಾಲ್ ಮಾಡಿಬಿಡೋಣ. ಇಲ್ಲೇ ಐತೆ. ನಿಮ್ದೇನಾ ಸರ್? ಕೊಟ್ಬಿಡೋಣ ಐಟಮ್ನ. ಎಷ್ಟು ಐಟಮು ಸರ್? ಅಮೌಂಟು 309. ಓಕೆ, ಥ್ಯಾಂಕ್ ಯು ಸರ್. ಬರ್ರಿ ಇವಾಗ ಡ್ಯೂಟಿ ಆಫ್ ಮಾಡ್ಕೊಂಡು ಹೋಗೋಣ. ಯಾಕಂದ್ರೆ ಇನ್ನೇನು ಮಾಡೋದು, ನಮ್ಮ ಫ್ರೆಂಡ್ ಪಾಪ ಅಲ್ಲೇ ವೇಟ್ ಮಾಡ್ತಾನೆ ಸಂತೋಷ್ ಅವರು. ನಾನು ನೋಡಿದ್ರೆ ಇಲ್ಲೆಲ್ಲಿ ಸುತ್ತಾಡ್ಕೊಂಡು ಬರ್ತಾಯಿದ್ದೀನಿ ಹಾಗೆ. ಸಂತು ಅಣ್ಣ ನೀನೇ ಸಂತು ಅಣ್ಣ, ಎಲ್ಲದಣೋ ಹಲ್ಕಟ್ಟಲ ಹೂವರ. ಅದು ಯಾವುದು ಕನ್ನಡ ಸಾಂಗ್ ಐತಲ್ಲ, ಅದು ಜಾನಪದ ಸಾಂಗ್. ಅದು ಎಲ್ಲದಾಳೋ ಸರಿ ಏನದು ಸಾಂಗೇ ಬರ್ತಾಯಿಲ್ಲ. ಹೋಗ್ಬಿಟ್ನಾ ಇವನು. ಇಲ್ಲೇ ನಿಂತ್ಕೊಂಡಿದ್ನಲ್ಲ ಅವು, ಅಲ್ಲ ಮುಂದೆ. ಬಾರೋ ಸಂತು, ಚಿಕನ್ ತೊಗೊಂಡು ಹೋಗೋಣ. ಸಂತು ಬಾ ನನ್ನ ಮಗನೇ ಹೋದು. ನನಗೂ ಡ್ಯೂಟಿ ಆಫ್ ಮಾಡಿಸಿದ್ಯಾ? ನಿಂದು ಆಫ್ ಮಾಡೋಲ್ಲ, ಕ್ಯಾನ್ಸಲ್ ಮಾಡ್ಕೋಬೋದು ಅದನ್ನು. ಇಲ್ಲ ಗಾಡಿಗೇನೇ ಕೊಡಲ್ಲ. ಹೆಂಗೆ ಹೋಗ್ತೇವೆ? ಹೋಗು. ಇಲ್ಲ ನಡಿ, ನಾನು ಬರ್ತೀನಿ ನಿನ್ನ ಗಾಡಿ ಮೇಲೆ. ಇರು, ನಾನು ಗಾಡಿಲೇ ಸೈಡ್ ಹಾಕ್ತೀನಿ. ಇರು, ಇಲ್ಲಿ ಹಾಕೋಬೋದಾ? ಇರು, ಲಾರಿಗಿರಿ ಬಂದರೆ ಇರು. ನಿಮ್ಮ ಉಡುಪಿ ಗಾರ್ಡನ್ ಹೋಟೆಲ್ ಹತ್ರ ಹಾಕ್ಬಿಟ್ಟು ಮಗ ನಮ್ಮ ರಜಾ ಮಾಡಿಸವನೆ. ಮತ್ತು ನನಗೆ ಹೇಳ್ತವನೆ ಇವಾಗ ಡ್ಯೂಟಿ ಮಾಡ್ತೀನಂತ. ಇದು ಯಾವ ನ್ಯಾಯ? ಸಾರಿ ಸರ್, ಗಾಡಿ ಕೇಳೇ ನನ್ನ ಹತ್ರ ಐತಲ್ಲ. ನೆನಪೇ ಇಲ್ಲ ನೋಡಿ, ನನಗೂ ಹಂಗೆ ಬಂದುಬಿಟ್ಟಿದ್ದೀನಿ. ಅವ್ನ ಗಾಡಿಗೆ ಕೊಡಬೇಕು, ಮರ್ತೋಗ್ಬಿಟ್ಟಿದ್ದೀನಿ. ಏನೋ ನೋಡೋ ಸಂತ, ಈ ಥರ ನಿನ್ನ ಹತ್ರ ಜೊತೆ ಸೇರಿ ಎಲ್ಲ ಹಾಳಾಗತ್ತೀವಿ ನಾವು. ಸರಿ, ನೀ ಹಾಳಾಗತ್ತೀವಿ, ನಾವು ಹಾಳಾಗತ್ತೀವಿ ಗೊತ್ತಿಲ್ಲ. ಬಲಗೈದೆ ಹಾಂ, ನೀ ಹಾಳಾಗತ್ತಿ ನಮ್ಮಿಂದ. ಅದು ಕೇಕ್ ಝೋನ್ ಆರ್ಡ್ರ್ ಬಿದ್ದೈತಾ? ಆ ಬಡ್ಡಿ ಮಕ್ಕಳು ರೆಡಿ ಕೊಡಲ್ಲ ಕಣೋ, ಬೇಗ ಕ್ಯಾನ್ಸಲ್ ಮಾಡ್ಕೋದನ. ಅವ್ರು ಸಿಕ್ಕಾಬಿಟ್ಟೆ ಲೇಟ್ ಮಾಡಿಬಿಡ್ತಾರೆ. ಬರ್ರಿ ಸ್ನೇಹಿತರೆ, ಇವಾಗ ನಾವು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿಲ್ಲ. ಸಂಜೆ ಬಂದುಬಿಟ್ಟು ಸಿಗ್ತೀನಿ. ಡ್ಯೂಟಿ ಆಫ್ ಮಾಡಿದ್ದೀನಿ.
ಇವಾಗ ಮತ್ತೆ ಸಂಜೆ ಸಿಗುವ ಸ್ನೇಹಿತರೆ. ಚಿಕನ್ ತಿನ್ನಿಸ್ತಾನಂತ ಅವನು ಹೇಳೋಣ. ನೋಡಿದ್ರೆ 3 kg ಚಿಕನ್ಗೆ 650 ರೂಪಾಯಿ ಆಗುತ್ತೆ. ಕಾಸು ಕೊಡು ನನ್ನ ಹತ್ರ ಇಸ್ಕೊಂಡು ಹೋಗ್ತಾನೆ. 2 3 4 5 6 650. ಇಂಥ ಫ್ರೆಂಡ್ನ ಯಾವತ್ತೂ ಇದನ್ನು ಮಾಡೋಕ್ಕೆ ಹೋಗ್ಬಿಡ್ರಿ. ಮಿತ್ರ ದ್ರೋಹಿ ಇವನು. ನನಗೆ ಮಾಡಿರೋದು ಇವತ್ತು ದ್ರೋಹ ಮಾಡೋಣೆ. ಇಲ್ಲ ಚಿಕನ್ ತೊಗೊಂಬರ್ತೀನಿ. ಇನ್ನು ಅವ್ರ ಫ್ರೆಂಡ್ಸ್ ಯಾರ್ಯಾರು ಬರ್ತಾರಂತೆ. ಅವ್ರ ರೂಮಲ್ಲಿ ಜಾಗ ಸಾಲಲ್ಲಂತೆ. ನಮ್ಮ ರೂಮಿಗೆ ಕರ್ಕೊಂಡು ಬರ್ತಾವನೆ. ನೋಡಿದ್ರೆ ನನ್ನ ಹತ್ರನೇ ಸಾಲ ಇಸ್ಕೊಂಡು ಹೋಗ್ತಿದ್ಯಲ್ಲ ಸಂತು. ಇದು ಯಾವ ನ್ಯಾಯ ಹಾಕೋಣ ನನಗೆ? ಕೊಡು ಒಂದು 50 ರೂಪಾಯಿ ಆದರೂ. ನನ್ನ ಮಗ ಇದ್ದರೂ ನನ್ನ ಹತ್ರ ಜೇಬಲ್ಲಿ ಎಷ್ಟು ಉಳ್ಸೋಣ ಗೊತ್ತಾ ಸ್ನೇಹಿತರೆ? ಇರಿ ತೋರಿಸ್ತೀನಿ ನೋಡಿ. 20 30 ಮಧ್ಯಾಹ್ನ ಊಟಕ್ಕೆ ಆಯ್ತಂತಾನೆ. ಇಂಥವ್ರೆಲ್ಲ ಹೆಂಗೋ ನಿಮ್ಮದು ಕೊಟ್ಬಿಟ್ಟು ಬರೋಗೋ. ಹೋಗು ಸಾಕು. ನಮ್ಮ ಮನೆಗೆ ಹೋಗ್ತೇನೆ ಸ್ನೇಹಿತರೆ. ಇವಾಗ ಸಂಜೆ ಟೈಮ್ 7 ಗಂಟೆ ಆಗಿದೆ. ಆಲ್ಮೋಸ್ಟ್ ಒನೆಸ್ಟಲ್ಲಿದ್ದೀನಿ. ಮಧ್ಯಾಹ್ನ ಚೂರು ನಮ್ಮ ಫ್ರೆಂಡ್ಸ್ ಬರ್ತೀನಿ ಅಂತ ಅಂದ್ಕೊಂಡು ಮನೆಗೆ ಹೋಗ್ಬಿಟ್ಟಿದೆ. ಇವಾಗ ಸಂಜೆ 3040 ಅಣ್ಣ 40 ಫುಡ್ ಪಿಕಪ್ ಮಾಡ್ಕೊಂಡು ಆಲ್ಮೋಸ್ಟ್ ಎಷ್ಟು ರೂಪಾಯಿ ಇದೆ ಅಂದರೆ ಸರ್ಜು 30 ರೂಪಾಯಿ ಇದೆ. 35 ರೂಪಾಯಿ ಇದೆಯಲ್ಲ, ಅದಕ್ಕೆ ಬಂದಿದ್ದೀನಿ ಡ್ಯೂಟಿ ಮಾಡೋಕ್ಕಂತ. ನೋಡೋಣ. ಬೆಳಗ್ಗೆ ಒಂದು 1000 ಇದರಲ್ಲಿ ರೆಫರಲ್ ಎಲ್ಲ ಸೇರಿಸ್ಬಿಟ್ಟು ಎಷ್ಟು ಅಮೌಂಟ್ 1180 ರೂಪಾಯಿ ಆಗಿರೋದು ಇದ್ರದ್ದು. ಇವಾಗ ನೋಡೋಣ ಎಷ್ಟಾಗುತ್ತೆ ಅಂತ. 550 ರೂಪಾಯಿ ಇದನ್ನು ಬಂದಿರೋದು ಸ್ನೇಹಿತರೆ. ಫುಲ್ಲು ರೋಡ್ ಜಾಮು. ಹಂಗೆ ಹೋಗ್ಬಿಡೋಣ ಇರಿ. ಏನು ಇಷ್ಟೊಂದು ಜಾಮ್ ಆಗಿಬಿಟ್ಟೈತೆ ರೋಡು. ಫುಲ್ ಅಂದರೆ ಫುಲ್ಲು ಜಾಮು ಬಂದುಬಿಟ್ಟು. ಅಪ್ಪ ಯಾಕೆ ಇಷ್ಟೊಂದು ಜಾಮ್ ಆಗಿದೆ ರೋಡು? ಜೈಮಾಲ್ದು ಸಿಗ್ನಲ್ ಬಿದ್ರೂ ಜನ ಅಂತ ಏನು ಜಾತ್ರೆನಾ ಏನು? ಜೇಸಿನವ್ರ ದಸರಾ ಹಬ್ಬ ಇನ್ನೂ ಮುಗ್ದಿಲ್ಲ ಅನಿಸುತ್ತೆ ಇಲ್ಲಿ. ಅಷ್ಟೊಂದು ರೋಡು. ಏನಾಯ್ತು ಸರ್? ಗೋಣಿ ಥರ ಮಾಡ್ತಾರೆ ಸರ್. ಸಖತ್ತು ನೋಡಿ. ಎಲ್ಲ ತ್ರಿಬಲ್ ಶೀಟು. ಏನು ಮುಸ್ಲಿಂ ಹಬ್ಬ ಏನಾದರೂ ಆಯ್ತಾ ಇವತ್ತು? ಎಲ್ಲರೂ ಏನಂತ ಗೊತ್ತಾಗ್ತಲ್ವಲ್ಲ ನನಗೂ. ಓಹೋ, ಏನು ಇಷ್ಟೊಂದು ಜಾಮ್ ಆಗಿಬಿಟ್ಟೈತೆ. ಆಗಲಿ ಬಿಡ್ರಿ ನೋಡ್ರಿ. ಇವಾಗ 2 ಆರ್ಡ್ರ್ ಕೊಟ್ಟಾನೆ. ಆಲ್ಮೋಸ್ಟು ಟೈಮಿಂಗ್ಸು ಇವಾಗ ಸ್ನೇಹಿತರೆ 9:38 ಆಗೈತೆ. ಫಸ್ಟ್ ಟಾರ್ಗೆಟ್ ಫುಲ್ ಕಂಪ್ಲೀಟ್ಸು. ನೋಡೋಣ. ಇನ್ಸ್ಟಿಟ್ಯೂಟ್ ಅಂದರೆ ಏನು ಬರೋಲ್ಲ. ಯಾಕಂದರೆ ಡ್ಯೂಟಿ ಆಫ್ ಮಾಡಿದ್ದೆ ನಾನು ಬೆಳಗ್ಗೆ. ನಮ್ಮ ಸಂತೋಷಗೋಸ್ಕರ ಡ್ಯೂಟಿ ಆಫ್ ಮಾಡಿದ್ದೆ. ಇವಾಗ ಸಂಜೆ ಬಂದುಬಿಟ್ಟು ಒಂದು 700-800 ರೂಪಾಯಿ ಹೊಡೆದಿದ್ದೀನಿ. ಆಲ್ಮೋಸ್ಟ್ ಒಂದು ಟೋಟಲು ಎಲ್ಲ ಸೇರಿದ್ರೆ ಒಂದು ಎಷ್ಟಪ್ಪ ಆಗುತ್ತೆ ಅಂದರೆ ಅರ್ನಿಂಗ್ಸು ಒಂದು 1800 ಇದೊಂದು ಅಂದರೆ 1900 ರೂಪಾಯಿ ಆಗಿದೆ. ಪರವಾಗಿಲ್ಲ, ಅರ್ನಿಂಗ್ಸ್ ಅಂತೂ ಆಗಿದೆ ಸ್ನೇಹಿತರೆ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 28,460 ಆಗಿದೆ. ಆಲ್ಮೋಸ್ಟು ಬೆಳಗ್ಗೆ 28,323 ಆಗಿತ್ತು. ಇವಾಗ 28,460 ಕಿಲೋಮೀಟರ್ ಆಗಿದೆ. ಆಲ್ಮೋಸ್ಟ್ ಇವಾಗ ಡ್ರಾಪ್ ಇಲ್ಲೇ ಇದ್ರ ಹತ್ರ ಇರೋ ಡ್ರಾಪು ಒಂದು ಅರ್ಧ ಕಿಲೋಮೀಟ್ರಲ್ಲಿ ಐತೆ. ನೋಡೋಣ ಅರ್ನಿಂಗ್ಸ್ ಎಷ್ಟೈತೆ ಟೋಟಲ್ ಅಂತ. ಇಲ್ಲೇ ಮನೆ ಒಂದು 100 ಮೀಟರ್ಸಲ್ಲಿ ಡ್ರಾಪ್ ಇರೋದು. ಲಾಸ್ಟಲ್ಲಿ 10:45 ಗಂಟೆ ಮೇಲೆ ಡ್ರಾಪ್ ಕೊಟ್ಬಿಡ್ತೀನಿ. ಅಂದರೆ ಮ್ಯಾಕ್ಸ್ ಬೋನಸ್ ಬರಬೇಕಲ್ಲ ಅದಕ್ಕೆ. 137 ಕಿಲೋಮೀಟ್ರ್ ಅಷ್ಟೇ ಆಗಿರೋದು ಸ್ನೇಹಿತರೆ. ನೋಡೋಣ ಸ್ನೇಹಿತರೆ. ಅರ್ನಿಂಗ್ಸು 1930 ಆಗಿದೆ. ಆಲ್ಮೋಸ್ಟು ಇರಿ ಒಂದು ನಿಮಿಷ ತೋರಿಸ್ತೀನಿ ಎಷ್ಟು ಹೊಡೆದಿದೆ ಅಂತ. 748 ರೂಪಾಯಿ ಆರ್ಡ್ರ್ ಅರ್ನಿಂಗ್ಸ್ ಆಗಿರೋದು. ಕಸ್ಟಮರ್ ಟಿಪ್ಸು 20 ರೂಪಾಯಿ ಇದೆ. ಬೋನಸ್ಸು 612, 500 ಅಡ್ಜಸ್ಟ್ಮೆಂಟಲ್ಲಿ ಬಂದಿರೋದು. ಯಾಕಪ್ಪ ಬಂದಿರೋದು ಅಂದರೆ ಅದನ್ನು ಬಂದುಬಿಟ್ಟು ನಾನು ಒಬ್ಬರಿಗೆ ಜಾಯ್ನಿಂಗ್ ಮಾಡಿಸಿದ್ನಲ್ಲ ಸರ್, ಇಬ್ಬರಿಗೂ ಮಾಡಿದ್ದೆ ಜಾಯ್ನಿಂಗ್. ಅದರದ್ದು ಜಾಯ್ನಿಂಗ್ ಬೋನಸ್ ಬಂದಿರೋದು 550 ರೂಪಾಯಿ ಅಷ್ಟೇ. ಮತ್ತು ಆರ್ಡ್ರ್ ಬಂದಿದ್ದೀನಿ. ಆದರೆ ಏನು ಮಾಡೋದು, ಇನ್ಸ್ಟಿಟ್ಯೂಟ್ ಬರಲ್ವಲ್ಲ ಅದಕ್ಕೆ. ಆಲ್ಮೋಸ್ಟು ಅರ್ನಿಂಗ್ಸ್ ಬಂದುಬಿಟ್ಟು 1000 ಎಷ್ಟಪ್ಪ ನೋಡಿ 1930 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇವತ್ತಿಂದು. ಅಂದರೆ ಮಧ್ಯಾಹ್ನ ಡ್ಯೂಟಿ ಆಫ್ ಮಾಡಿದ್ನಲ್ಲ ನಮ್ಮ ಫ್ರೆಂಡ್ಸ್ ಸಂತೋಷ್ ಅವರು ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಇವತ್ತಿಂದು ಅಷ್ಟೇ ಹೊಡೆದ್ರೆ 1930 ರೂಪಾಯಿ. ಈ ವಿಡಿಯೋಗೆ ಇಲ್ಲಿಗೇನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.